ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದು ಹೋಮ್ ಮೇಡ್ ಮ್ಯಾಗಿ, ಮಲ್ಟಿಗ್ರೇನಿಂದ ಮ್ಯಾಗಿ ಮಾಡ್ತಾ ಇರೋದು. ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕು, ಶೇರು, ಕಮೆಂಟು ಮಾಡಿಬಿಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಲ್ಟಿಗ್ರೇನ್ ಪೌಡರ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 7 kg ಗೋಧಿ ತೊಗೊಂಡಿದ್ದೀನಿ. 7 kg ಗೋಧಿಗೆ ಸೋಯಾ ಚಂಕ್ಸ್ 200 ಗ್ರಾಮು, ಬಟಾಣಿ 200 ಗ್ರಾಮು, ಕಡಲೆಬೇಳೆ 200 ಗ್ರಾಮು, ಸೋಯಾ ಕಾಳು 200 ಗ್ರಾಮು, ಹೆಸರು ಬೇಳೆನ ತೊಗೊಂಡಿದ್ದೀನಿ. ನಾವು ಮಿಲ್ ಮಾಡಿಸ್ಕೋಬೇಕಾದ್ರೆ ಹೆಸರು ಕಾಳು ಹಾಕಿ ಮಿಲ್ ಮಾಡಿಸ್ಕೊಂಡಿರೋದು. ಇದು 200 ಗ್ರಾಮ್ ತೊಗೊಂಡಿರೋದು. ಹಾಗೆ ಮೆಂತೆಕಾಳು ಇದು ಅಷ್ಟೇ 200 ಗ್ರಾಮು. ಇದಿಷ್ಟು ನಾನು ಈ ಥರ ಮಿಲ್ ಮಾಡಿಸ್ಕೋಬೇಕು ನೈಸಾಗಿ. ಆಲ್ರೆಡಿ ಅರ್ಧ ಖಾಲಿ ಆಗಿಬಿಟ್ಟಿದೆ. ಮನೇಲಿ ಯಾವಾಗಲೂ ಚಪಾತಿ, ಮೋಮೋಸು, ಪೂರಿ ಇದೆಲ್ಲದು ಇಷ್ಟಪಟ್ಟು ತಿಂತಾ ಇರೋದ್ರಿಂದ, ತುಂಬ ಟೇಸ್ಟಿ ಆಗಿರೋದ್ರಿಂದ ಅರ್ಧ ಖಾಲಿ ಆಗಿಬಿಟ್ಟಿದೆ. ಸೊ ಈ ರೆಸಿಪಿನ ನಿಮಗೋಸ್ಕರ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಕಲಿಸ್ಕೋಬೇಕು. ನಾವು ಮಾಮೂಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ತೀವಲ್ಲ, ಅದೇ ರೀತಿಯಾಗಿ ಕಲಸಿಟ್ಕೋಬೇಕು. ಇದಕ್ಕೆ ಎಣ್ಣೆ, ತುಪ್ಪ ಏನು ಹಾಕದೇನೆ ಈ ರೀತಿಯಾಗಿ ಹಿಟ್ಟನ್ನು ನಾದಿ ಕಲಸಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ಹಿಟ್ಟು ನೆನೆಯೋದಕ್ಕೆ ಬಿಟ್ಟರೆ ತುಂಬ ಸಾಫ್ಟಾಗಿ ಮೃದುವಾಗಿರುತ್ತೆ ಹಿಟ್ಟು. ಸೊ ಆವಾಗ ನಾವು ಮ್ಯಾಗಿನ ಮಾಡ್ಕೋಬೋದು ಅಂತ. ಇವಾಗ ಒಂದು ಚಕ್ಲಿ ಒಳ್ಳಿಗೆ ಖಾರ ಮಾಡ್ಕೊಳ್ತೀವಲ್ವ ನಾವು, ಆ ಪ್ಲೇಟನ್ನು ಇದರೊಳಗೆ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಸಣ್ಣ ಹೋಲಿರೋ ಪ್ಲೇಟಲ್ಲೂ ಕೂಡ ನೀವು ಮಾಡ್ಕೋಬೋದು. ಇದು ಮೀಡಿಯಂ ಸೈಜ್ ಆಗಿರೋದ್ರಿಂದ ನಾನು ಮೀಡಿಯಂ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮುಂಚೆನೇ ರೆಡಿ ಮಾಡಿಟ್ಕೊಂಡಿರೋ ಹಿಟ್ಟನ್ನು 2 ಭಾಗವಾಗಿ ಮಾಡಿಕೊಂಡು ಈ ಚಕ್ಲಿ ಒಳಗೆ ಸೇರಿಸ್ಕೋಬೇಕು. ಸೊ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ನಾವು ಟೈಟಾಗಿ ಲಾಕ್ ಮಾಡಿದಷ್ಟು ತುಂಬ ಚೆನ್ನಾಗಿ ಮ್ಯಾಗಿ ಬರುತ್ತೆ. ಒಳಗಡೆ ಹಿಟ್ಟು ಕೂಡ ಉಳಿಯೋದಿಲ್ಲ. ನೋಡಿ, ಇವಾಗ ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ ಮ್ಯಾಗಿ ಒಳ್ಳು ರೆಡಿ ಆಯಿತು. ಇವಾಗ ಒಂದು ಪಾತ್ರೆಗೆ ನೀರು ಮತ್ತು ಉಪ್ಪು ಸೇರ್ತಿದ್ದೀನಿ. ಉಪ್ಪು ಕರಗಿದ್ದಾದ್ಮೇಲೆ ಅಂದರೆ ಬಿಸಿ ನೀರು ಆದಮೇಲೆ ಇವಾಗ ಡೈರೆಕ್ಟ್ ಆಗಿನೇ ಈ ಬಿಸಿ ನೀರಿಗೆ ಮ್ಯಾಗಿನ ಒತ್ಕೋಬೇಕು. ನಾನು ಇಲ್ಲಿ ತೋರಿಸ್ತಿರೋ ವಿಧಾನದಲ್ಲಿ ನೀವು ಮ್ಯಾಗಿನ ಮಾಡ್ಕೋಬೇಕು. ಈ ಹಸಿ ಹಿಟ್ಟನ್ನು ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಆವಾಗ ಉಪ್ಪು ಕೂಡ ಕರೆಕ್ಟಾಗಿ ಆಗುತ್ತೆ. ನೋಡಿ, ಇವಾಗ ಚಕ್ಲಿ ಒಳ್ಳಲ್ಲಿರೋದೆಲ್ಲದನ್ನು ಕೂಡ ಮ್ಯಾಗಿ ಥರ ಈ ರೀತಿ ಒತ್ಕೊಂಡಿದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ಮ್ಯಾಗಿ ಕೂಡ ರೆಡಿ ಆಗಿದೆ. ನಾವು ಒಂದು 5 ನಿಮಿಷ ಬಿಸಿನೀರಲ್ಲಿ ಅಂದರೆ ಉಪ್ಪು ಮತ್ತು ಬಿಸಿನೀರಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಹಿಟ್ಟು ಮುಂಚೆ ಕಲಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕಲಿಸ್ಕೋಬೋದು. ಉಪ್ಪು ಸೇರಿಸಿಲ್ಲ ಅಂತಂದರೆ ಈ ಥರ ಉಪ್ಪು ನೀರಲ್ಲಿ ನೀವು ಬೇಯಿಸ್ಕೋಬೋದು ಮ್ಯಾಗಿನ. ಇವಾಗ ಇದರಲ್ಲಿರೋ ನೀರು ಮತ್ತು ಮ್ಯಾಗಿನ ಸಪ್ರೇಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ನಾನು ಒಂದು ಸ್ಟ್ರೈನರ್ನಲ್ಲಿ ನಾನು ಮ್ಯಾಗಿನ ಸಪ್ರೇಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಡಬೇಕು. ನಾವೇನಾದರೂ ಬಿಸಿ ಬಿಸಿದಿನೇ ಹಾಗೆ ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಮ್ಯಾಗಿ ಎಲ್ಲ ಕಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಇದನ್ನು ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರೊಳಗೆ ಒಗ್ಗರಣೆಯನ್ನು ಕೂಡ ಮಾಡ್ಕೊಂಡ್ಬಿಡೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆಗ್ತಾ ಇದ್ದಂಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕೂಡ ಬಿಸಿ ಆದಮೇಲೆ 1-2 ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು, ಖಾರ ಇಲ್ಲದ ಹಸಿರು ಮೆಣಸಿನಕಾಯಿ 1-2 ಸಣ್ಣದಾಗಿ ಕಟ್ ಮಾಡಿ ಸೇರಿಸಿರೋದು. ಇವಾಗ 2 ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಸೇರಿಸಿರೋದು. 1 ಕ್ಯಾರೆಟ್ನ ಈ ರೀತಿ ಫಿಂಗರ್ ಚಿಪ್ಸ್ ಆಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಒಂದು ಅರ್ಧ ಕ್ಯಾಬೇಜು ಅಂದರೆ ಒಂದು 150 ಗ್ರಾಮ್ ಆಗುವಷ್ಟು ಕ್ಯಾಬೇಜ್ನ ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ಸೇರಿಸಿದ್ದೀನಿ. ಇವಾಗ ಇದನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಒಂದು 50% ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೀವು ನೋಡ್ತಾ ಇರ್ಬೋದು ಇದು ಯಾವ ಥರ ಫ್ರೈ ಆಗಿದೆ ಅಂತ. ಇದಕ್ಕೆ ಇವಾಗ 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸೋಣ. ಇವಾಗ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮತ್ತೆ ಮ್ಯಾಗಿ ಮೇಲೆಲ್ಲ ಹಾಗೆ ಕಾಣ್ಬಿಡುತ್ತೆ. ಸೊ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಒಂದು 5 ನಿಮಿಷ ಅದೇ ಟೊಮೊಟೊ ಚಿಪ್ಪೆ ಬಿಡೋವರೆಗೂ ಸಾಫ್ಟಾಗಿ ಫ್ರೈ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಟೊಮೊಟೊ ಜೊತೆಗೇನೆ ಕ್ಯಾಬೇಜು ಮತ್ತು ಕ್ಯಾರೆಟು ಎಲ್ಲದೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು ಹೋಮ್ ಮೇಡ್ ಹೆಲ್ತಿ ಮಲ್ಟಿಗ್ರೇನ್ ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ. ಇವಾಗ ಹೋಮ್ ಮೇಡ್ ಮ್ಯಾಗಿನ ಸೇರಿಸ್ತಾ ಇದ್ದೀನಿ. ಈ ಮ್ಯಾಗಿನ ಸೇರಿಸಾದ್ಮೇಲೆ ಮಾಮೂಲಿ ಮ್ಯಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಸ್ವಲ್ಪ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಕಟ್ ಆಗಿಬಿಡುತ್ತೆ. ಮ್ಯಾಗಿ ಎಲ್ಲ ಸಣ್ಣದಾಗಿ ಕಟ್ ಆಗಿಬಿಡುತ್ತೆ. ಸೊ ನಿಧಾನವಾಗಿ ನಾವು ಮೇಲೆ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನು ಇಲ್ಲಿ ತೋರಿಸ್ತಿರೋ ವಿಧಾನದಲ್ಲಿ ಸ್ವಲ್ಪ ಹಾಗೆ ಮೇಲೆ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ.
ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಬಿಡಿ ಬಿಡಿಯಾಗಿ ಮ್ಯಾಗಿ ರೆಡಿಯಾಗಿದೆ ಅಂತ. ಸೇಮ್ ಫುಡ್ ಸ್ಟಾಲ್ಗಳಲ್ಲಿ ಸಿಗೋ ಥರನೇ ಈ ಮ್ಯಾಗಿನ ರೆಡಿ ಮಾಡ್ಕೋಬೋದು. ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ಇದಕ್ಕೇನೆ ಸ್ವಲ್ಪ ಬೇಕು ಅಂತಂದರೆ ಈ ಮ್ಯಾಗಿ ಮಸಾಲಾನ ಹಾಕಿ ಅಥೆಂಟಿಕ್ ಫ್ಲೇವರಲ್ಲೇ ಇನ್ನಷ್ಟು ಮ್ಯಾಗಿ ರುಚಿನ ಹೆಚ್ಚಿಸ್ಬೋದು. ಸೊ ಈ ವಿಡಿಯೋ ನಿಮಗೋಸ್ಕರ ಅಂತಲೇ ಶೇರ್ ಮಾಡಿರೋದು. ಯಾಕಪ್ಪ ಅಂತಂದರೆ ಕೆಲವ್ರ ಮನೇಲಿ ಮಕ್ಕಳು ಇರ್ತಾರೆ, ಕೆಲವ್ರ ಮನೇಲಿ ಮಕ್ಕಳು ಇರಲ್ಲ ಅಂತ ಅಂದ್ರೂ ಕೂಡ ಈ ಫುಡ್ನ ನೀವೆಲ್ಲರೂ ಕೂಡ ಪ್ರಿಪೇರ್ ಮಾಡ್ಬೋದು. ಅದರಲ್ಲೂ ಇವಾಗಿನ ಮಕ್ಕಳಂತೂ ಈ ಜಂಕ್ ಫುಡ್ಡಿಗೆ ಅಡಿಕ್ಟ್ ಆಗಿಬಿಡ್ತಾರೆ. ಸೊ ಅಂಥವರಿಗೆ ಈ ಮ್ಯಾಗಿ ನೂಡಲ್ಸ್ ಏನಾದರೂ ಕರೀರಿ, ಈ ನೂಡಲ್ಸ್ನ ಮಾಡಿಕೊಡಿ. ಸೊ ಹೈ ಪ್ರೋಟೀನ್, ಕ್ಯಾಲ್ಸಿಯಂ, ಜಿಂಕ್ ಇರುವಂಥ ಫುಡ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಹೆಲ್ತಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇನ್ನೂ 500 ಸಬ್ಸ್ಕ್ರೈಬ್, 2000 ವಾಚ್ ಅವರ್ ಕಂಪ್ಲೀಟ್ ಆಗೋವರೆಗೂ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.